ಬೆಳ್ಳಂಬೆಳಗ್ಗೆ ಜಿಟಿ ಜಿಟಿ ಮಳೆ ಕೂಡ ಆಗ್ತಾ ಇದೆ. ತುಂತುರು ಮಳೆಗೆ ಸಹಜವಾಗಿಯೇ ವಾಕಿಂಗ್ ಮಾಡೋರು, ದಿನನಿತ್ಯದ ಕೆಲಸ ಮಾಡೋರು ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ. ಎಂದಿನಂತೆ ವಾಕಿಂಗ್ ಬಂದಿದ್ದಾರೆ ಜನರು, ಬಟ್ ಮಳೆ ಕಾಟ. ಕಬ್ಬನ್ ಪಾರ್ಕ್ನಲ್ಲಿ ವಾಕಿಂಗ್ಗೆ ಬರೋರ ಸಂಖ್ಯೆ ಕೂಡ ಇಳಿಮುಖವಾಗಿದೆ. ಬೆಂಗಳೂರಿನಲ್ಲಿ ಮೈ ಕೊರೆವ ಚಳಿಯ ಜೊತೆಗೆ ಬೆಳ್ಳಂಬೆಳಗ್ಗೆ ತುಂತುರು ಮಳೆ ಕೂಡ ಆಗ್ತಾ ಇದೆ. ಇವತ್ತು ತಮಿಳುನಾಡಿನ ಕರಾವಳಿ ಭಾಗಕ್ಕೆ ಈ ದಿತ್ವಾ ಚಂಡಮಾರುತ ಬಂದು ಅಪ್ಪಳಿಸುತ್ತೆ. ಈ ಥಂಡಿ ವೆದರು ಜೊತೆಗೆ ಮಳೆ ಕೂಡ ಆಗುವಂತಹ ಸಾಧ್ಯತೆ ಇದೆ ಅಂಥೇಳಿ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಮಾರುತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಯೂಶ್ವಲಿ ಡಿಸೆಂಬರ್ ಎಂಡಲ್ಲಿ ಚಳಿಗಾಲ ಆರಂಭ ಆಗುತ್ತೆ, ಬಟ್ ಕಳೆದ 2-3 ದಿನಗಳಿಂದಂತೂ ಈ ಮೈಯೇ ಮರಗಟ್ಟಬೇಕು, ಆ ರೀತಿ ಚಳಿ ಆವರಿಸ್ಕೊಂಡ್ಬಿಟ್ಟಿದೆ ಬೆಂಗಳೂರಿನಲ್ಲಿ. ಕಾರಣ ಏನು? ಇನ್ನೂ ಎಷ್ಟು ದಿನಗಳ ಕಾಲ ಇದೇ ರೀತಿ ವೆದರ್ ಇರುತ್ತೆ? ಜನ ಏನು ಹೇಳ್ತಾ ಇದ್ದಾರೆ ಬಗ್ಗೆ ಅಂತ? ಖಂಡಿತ ಪ್ರೇಮ್, ಮಾಗಿ ಮಾಸ ಅಂತ ಶುರು ಆಗೋದೇ ಡಿಸೆಂಬರ್ ಅಂತ್ಯದಲ್ಲಿ ಮಾಗಿ ಮಾಸ ಅಂತ ಕರೀತಾರೆ. ಆಗ ಚಳಿ ಜಾಸ್ತಿ ಆಗುತ್ತೆ. ನಾನು ಕಬ್ಬನ್ ಪಾರ್ಕ್ನ ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಜನನೂ ಕೂಡ ಮಾತಾಡಿಸ್ತೀನಿ. ಈಗ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿರುವಂಥದ್ದು ಶ್ರೀಲಂಕಾ ಮತ್ತು ಬಂಗಾಳಕೊಲ್ಲಿಯಲ್ಲಿ ಉದ್ಭವ ಆಗಿರುವಂತಹ ದಿತ್ವಾ ಚಂಡಮಾರುತದ ಎಫೆಕ್ಟು ಬೆಂಗಳೂರು ಸೇರಿದಂತೆ ರಾಜ್ಯದ ಅನೇಕ ಭಾಗಗಳಲ್ಲಿ ಮತ್ತು ತಮಿಳುನಾಡಲ್ಲೂ ಕೂಡ ಆಗ್ತಿರುವಂಥದ್ದು. ಈ ಕಾರಣದಿಂದನೇ ಚಂಡಮಾರುತದ ಎಫೆಕ್ಟು ಮತ್ತು ಹಠಾತ್ ಹವಾಮಾನ ಕುಸಿತದ ಕಾರಣದಿಂದ ಗಾಳಿಯಲ್ಲಿ ಚಳಿಯ ಪ್ರಮಾಣ 20% ಜಾಸ್ತಿ ಆಗಿರೋದ್ರಿಂದ ಈ ರೀತಿ ಅಂದರೆ ಬೆಂಗಳೂರಲ್ಲಿ 16 ಡಿಗ್ರಿ ಸೆಲ್ಸಿಯಸ್ಗೂ ತಾಪಮಾನ ಇಳಿದಿರುವಂಥದ್ದು. ಜೊತೆಗೆ ಜಿಡಿ ಮಳೆ ನೋಡ್ತಿದ್ದ ದೃಶ್ಯಗಳಲ್ಲಿ ಜಿಡಿ ಮಳೆಯಲ್ಲೇ ಸಾಕಷ್ಟು ಜನ ವಾಕ್ ಮಾಡ್ತಿದ್ದಾರೆ. ವಾಕ್ ಮಾಡಿಕೊಂಡು ಜಾಗ್ ಮಾಡಿಕೊಂಡು ಬರೋರ ಸಂಖ್ಯೆನೂ ಇದೆ. ಇಲ್ಲಿ ಅವ್ರನ್ನೂ ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದರೆ ಸರ್, ಮಳೆ ಮತ್ತು ಚಳಿ ಎರಡರ ಜನ ವಾಕಿಂಗ್ ಮಾಡ್ತಿದ್ದೀರಾ, ಜಾಗಿಂಗ್ ಮಾಡ್ತಿದ್ದೀರಾ? ತುಂಬ ಮಳೆ ಬರ್ತಾ ಇದೆ. ಒಂದು ರೀತಿಯಿಂದ ಒಳ್ಳೆ ವೆದರು, ಒಂದು ರೀತಿಯಿಂದ ಸೇಫ್ಟಿ ಪ್ರಿಕಾಷನ್ಸ್ ತೊಗೋಬೇಕು. ಆ್ಯಸ್ ಅ ಡಾಕ್ಟರ್ ನ್ಯೂರೋ ಸರ್ಜನ್ ಡಾಕ್ಟರ್ ಜಗದೀಶ್ ಚಟ್ನಳ್ಳಿ ಅಂತ, ಸೇಫ್ಟಿ ಪ್ರಿಕಾಷನ್ ತೊಗೊಂಡು ಹೊರಗಡೆ ಬನ್ನಿ. ಒಳಗಡೆ ಇರೋದು ಬೇಕಾಗಿಲ್ಲ, ಎಲ್ಲ ಕವರ್ ಮಾಡಿ, ತಲೆಯೆಲ್ಲ ಕವರ್ ಮಾಡಿಕೊಂಡು. ನಾನಿವಾಗ ಹಾಗೆ ಓಡ್ತಾ ಇದ್ದೀನಿ. ಬೆಳಿಗ್ಗೆ ಸ್ವಲ್ಪ ಕಮ್ಮಿ ಇತ್ತು, ಇವಾಗ ಬರ್ತಾ ಜಾಸ್ತಿ ಆಗಿದೆ. ಬ್ಯಾಂಗ್ಳೂರ್ ವೆದರ್ ಈಸ್ ಟೂ ಗುಡ್ ವಿತ್ ಪ್ರಿಕಾಷನ್ಸ್. ತುಂಬ ಮುಂಜಾಗ್ರತೆ ವಹಿಸ್ಕೊಂಡು ಮುಂದ್ಗಡೆ ಬರಬೇಕು. ಥ್ಯಾಂಕ್ ಯು. ನೀವು ರೆಗ್ಯುಲರಾಗಿ ಬರ್ತೀರಾ, ಇವತ್ತು ನೋಡ್ರೆ ಜನ ಕಮ್ಮಿ ಇದ್ದಾರೆ ಅನ್ಸುತ್ತೆ? ರೆಗ್ಯುಲರಾಗಿ ಸಂಡೇಸು ತುಂಬ ಕ್ರೌಡೆಡ್ ಇರುತ್ತೆ. ಕಂಪ್ಯಾರಿಟಿವ್ಲಿ ಇವತ್ತು ಸ್ವಲ್ಪ ಜನ ತುಂಬ ಕಮ್ಮಿ ಇದ್ದಾರೆ. ಮಳೆಗೋಸ್ಕರ ತುಂಬ ವೆದರ್ ಕಂಡೀಷನ್ಸ್ ಈ ಥರ ಇರೋದ್ರಿಂದ ಜನಸಂಖ್ಯೆ ಕಮ್ಮಿ ಇದೆ ಭಾಳ. ಸರ್ ಹೇಳಿ, ಬೆಳಗ್ಗೆನೇ ಜರ್ಕಿನ್ ಕೂಡ ಹಾಕೊಂಡು ಬಂದಿದ್ದೀರಾ, ಚಳಿಗ ಮಳೆಗ? ಸರ್, ಚಳಿಗಂತಲ್ಲ ಸರ್, ಈ ತುಂತುರು ಮಳೆ ಬೀಳ್ತಾ ಇದೆಯಲ್ಲ, ಅದಕ್ಕೋಸ್ಕರ ನಾನು ಇದು ಹಾಕೊಂಡ್ಬಂದೀನಿ. ಬೆಳಿಗ್ಗೆ ನಾವು ಯಾವಾಗ 6:30 ಬರ್ತೀವಿ ಡೈಲಿ. ಭಾಳಷ್ಟು ಇವತ್ತು ಮಂಜಿನ ವಾತಾವರಣ ಇದ್ರೆ ನೋಡೋಕ್ಕೆ 2 ಕಣ್ಣು ಸಾಲದು ಸರ್. ಭಾಳಷ್ಟು ನೋಡೋದಕ್ಕೆ 2 ಕಣ್ಣು ಸಾಲದು. ಆದ್ರೂ ನಾವು ಬರಬೇಕು, ಇದರಲ್ಲಿ ವಾತಾವರಣದಲ್ಲಿ ಓಡಾಡಬೇಕು ಅಂತ ಒಂದು ಆಸೆ ಇದೆ ಸರ್. ಓಕೆ ಪ್ರೇಮ್, ಇದು ಹೇಳ್ತಿರೋದು ಎಲ್ಲೂ ಕೆಲವರು ವಾಕ್ ಮಾಡ್ತಿದ್ದಾರೆ, ಅವ್ರನ್ನೂ ಮಾತಾಡ್ಸೋವಂಥ ಪ್ರಯತ್ನ ಮಾಡ್ತೇನೆ. ಯಾಕೆಂದರೆ ಜರ್ಕಿನ್ ಇಲ್ಲದೆ ಬರೋದಕ್ಕೆ ಆಗಲ್ಲ. ಬೆಳಗ್ಗೆನೇ ವಾಕಿಂಗ್ ಮಾಡೋಕ್ಕೆ ಬಂದಿದ್ದಾರೆ. ಚಳಿ ಜಾಸ್ತಿ ಇದೆಯಾ? ತುಂಬ ಚಳಿ ಇದೆ. ನಾವು ಫೊಗೆಟ್ ಫೋಮ್ ಅಂತ ಒಂದು ಕಮ್ಯುನಿಟಿ, ನಾವು ಎವ್ರಿ ಸಂಡೇ ಇಲ್ಲಿ ಬಂದ್ಬಿಟ್ಟು ಸೈಕ್ಲಿಂಗ್ ಮಾಡ್ತೀವಿ. ಆದರೆ ಇವತ್ತು ಮಳೆ ಬರ್ತಿದೆ, ತುಂಬ ಚಳಿ ಆಗ್ತಿದೆ, ಅದಕ್ಕೆ ಕಾಯ್ಕೊಂಡಿದ್ದೀವಿ ಯಾವಾಗ ನಿಲ್ಲುತ್ತೆ ಮಳೆ ಅಂತ. ಬಟ್ ತುಂಬ ಜನ ಈ ಚಳಿಲೇ ವಾಕಿಂಗು ಮಾಡ್ತಿದ್ದಾರೆ, ಜಾಗಿಂಗು ಮಾಡ್ತಿದ್ದಾರೆ. ಅದೇ ಲೈಕ್ ಯಾರು ರನ್ನಿಂಗು ಸ್ಟಾಪ್ ಮಾಡ್ತಾ ಇಲ್ಲ, ಹಂಗೆ ಓಡ್ತಾ ಇದ್ದಾರೆ ಮಳೆಲೂ. ಬಟ್ ಡಾಕ್ಟರ್ಸ್ ಹೇಳ್ತಿರೋದು ಪ್ರಿಕಾಷನ್ಸ್ ತಗೊಳ್ಳಿ, ಯಾಕಂದರೆ ಈ ವೆದರಲ್ಲಿ ಓಡಾಡಬೇಕಾದ್ರೆ ಸೇಫ್ಟಿ ಇರಬೇಕು ಅಂತ. ಹೌದು, ಸಡನ್ನಾಗಿ ವೆದರ್ ಚೇಂಜ್ ಆದಾಗೆಲ್ಲ ಎಲ್ಲರೂ ಹುಷಾರು ತಪ್ತಾರೆ, ಅದೇ ಆಗುತ್ತೆ ಯಾವಾಗಲೂ. ಇದಿಷ್ಟು ಪ್ರೇಮ್ ಇಲ್ಲಿನ ಸಾರ್ವಜನಿಕರು ಹೇಳ್ತಿರುವಂಥದ್ದು. ಚಳಿ ಜೊತೆಗೆ ಮಳೆ ಬರ್ತಿದೆ, ಬಟ್ ನಾವು ವಾಕಿಂಗ್ ಬಂದಿರೋರು ಇವತ್ತು ಕೂಡ ಮಾಡ್ತಿದ್ವಿ, ಬಟ್ ವೆಯ್ಟ್ ಮಾಡ್ತಿದ್ದೀವಿ ಕಡಿಮೆ ಆಗ್ಬೋದು ಅಂತ ಕೂಡ ಕಾಯ್ತಿರುವಂಥದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಯೂಶ್ವಲಿ ಈ ರೀತಿಯ ವೆದರನ್ನು ಹುಡ್ಕೊಂಡು ನಾವು ಕಾಶ್ಮೀರ, ಊಟಿ ಆ ಭಾಗಗಳಿಗೆಲ್ಲ ಹೋಗ್ತೀವಿ. ಇವತ್ತು ಬೆಂಗಳೂರಿಗೇನೆ ಆ ವೆದರ್ ಹುಡ್ಕೊಂಡು ಬಂದಿದೆ. 90 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಬೆಂಗಳೂರಿನಲ್ಲಿರುವಂಥದ್ದು. ಸಹಜವಾಗಿಯೇ ಈ ವೆದರನ್ನು ಎಂಜಾಯ್ ಮಾಡಬೇಕು, ಜೊತೆಗೆ ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕು. ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ.